ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡುವಂಥದ್ದು ಒಂದು ಅದ್ಭುತವಾದಂಥ ನಮ್ಮ ರೈತರಿಗಾಗಿ ಮತ್ತಿನ್ನು ಬೇರೆದು ಕೂಡ ಇದು ಬರುತ್ತೆ, ರೈತರಿಗೂ ಬರುತ್ತೆ, ಬೇರೆ ದುಷ್ಟಶಕ್ತಿಗಳಿಗೂ ಬರುತ್ತೆ, ಬೇರೆ ರೀತಿಲಿಗೂ ಬರುತ್ತೆ. ಇದನ್ನು ಒಂದು ಭೂಮಿ ಏನು ಸರಿಯಾಗಿ ಬೆಳೀತಿಲ್ಲ ಅಥವಾ ಯಾರು ಆ ಭೂಮಿ ಒಳಗಡೆ ವಿರೋಧಿಗಳು ಏನೋ ಒಂದು ಮಾಟ ಮರವೇನೋ ಮಾಡಿಸು ಭೂಮಿ ಒಳಗಡೆ ಹೂತಾಕಿದ್ದಾರೆ ಅಥವಾ ಭೂಮಿ ಒಳಗೆ ದೋಷ ಉಂಟು ಮಾಡಿದ್ದಾರೆ ಅಥವಾ ಭೂಮಿ ಒಳಗೆ ಈ ಕಳ್ಳರು ದನ ಕರುಗಳ ಕಾಟ ಹೆಚ್ಚಾಗಿದೆ, ಈ ಒಂದು ಕೆಲವು ಪ್ರಾಣಿ ಹಂದಿಗಳೆಲ್ಲ ಬರ್ತಾವೆ, ಹಂದಿಗಳು ಇವೆಲ್ಲ ಬಂದು ತೊಂದರೆಗಳು ಆಗುತ್ತೆ, ಎಲ್ಲ ಬೆಳೆನೇ ಹಾಳು ಮಾಡ್ತವೆ. ಮತ್ತು ಕೆಲವೊಂದು ಸರಿ ಭೂಮಿಗೆ ದೋಷ ಆಗಿದೆ, ಎಷ್ಟು ಗೊಬ್ಬರ ಹಾಕಿದ್ರು, ಎಷ್ಟು ನೀರು ಹಾಕಿದ್ರು, ಎಷ್ಟು ನಾವು ಒಂದು ಪರಿಶ್ರಮ ಕಷ್ಟಪಟ್ಟು ದುಡಿದ್ರೂ ಕೂಡ ಆ ಭೂಮಿಲಿ ಒಂದು ಬೆಳೆ ಸರಿಯಾಗಿ ಬರಲ್ಲ. ಬಂದರೂ ಅಷ್ಟೋ ಇಷ್ಟ ಅದು ಕಳ್ಳರ ಪಾಲಾಗ್ಬಿಡುತ್ತೆ. ಅಥವಾ ಆ ಒಂದು ಈ ದನ ಕರುಗಳು ಏನಿದೆಯಲ್ವ, ಆ ಥರ ಪ್ರಾಣಿಗಳ ಒಂದು ಪಾಲಾಗ್ಬಿಡುತ್ತೆ. ಏನು ಮಾಡೋದಪ್ಪ, ನಾವು ಎಷ್ಟು ದುಡಿದ್ರು, ಎಷ್ಟು ಸಾಲ ಸೋಲ ಮಾಡಿ ಏನೋ ಒಂದು ಬೆಳೆಯೋಣ ಅಂತಂದರೆ ಅದಕ್ಕೂ ಈ ರೀತಿಯೆಲ್ಲ ತೊಂದರೆ ಆಗುತ್ತೆ. ಅಂದಾಗ ಇದಕ್ಕೆ ನಾವು ಈ ರೀತಿ ಒಂದು ಮಾಡ್ಕೋಬೋದು. ನೋಡಿ, ಅದನ್ನು ತೋರಿಸ್ತೀನಿ ನಾನು. ಈ ಯಂತ್ರವನ್ನು ನೀವು ಒಂದು ಭಾನುವಾರ ಅಮಾವಾಸ್ಯೆ ಇದ್ದೋದಿಂದಲೇ ಬರ್ಕೊಂಡ್ರೆ ಭಾಳ ಒಳ್ಳೆಯದಿದು. ಇದು ಬರೆಯೋ ದಿವಸ ನೀವು ಯಂತ್ರನ ಸರಿಯಾದ ಮೊದಲೇ ಎಲ್ಲ ಗೊತ್ತಿದೆಯಲ್ಲ, ಅದನ್ನು ಶುದ್ಧ ಮಾಡಿ ತೊಳೆದು ಅದನ್ನು ಅವರು ಯಾರು ಮಾಡ್ತಾರೋ ಅಂಥವರು ಇದನ್ನು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅವರ ಒಂದು ಏನಿರುತ್ತೆ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಶುದ್ಧವಾಗಿ ಸ್ನಾನಗಳನ್ನ ಮಾಡಿ ಪೂಜೆಗಳೆಲ್ಲ ತೀರಿಸ್ಕೊಂಡು ಒಂದು ಶುಚಿಯಾಗಿ ಕೂತ್ಕೊಂಡು ಒಂದು 5 ತಾಮ್ರದ ತಗಡು ತಗೋಬೇಕು. ತಾಮ್ರದ ತಗಡು ಅಂದರೆ ನಾವು ರೇಖೆಗಳು ಯಂತ್ರಗಳಿಗೆಲ್ಲ ಬರಿತೀವಲ್ವ, ಅದೇ ಥರದ್ದೇ, ಬೇರೆ ಏನೂ ಬರಲ್ಲ ಇಲ್ಲಿ. ಆ ಥರದ್ದು 5 ಪೀಸ್ ತಗೋಬೇಕು ನೀವು. ಇಲ್ಲಿ ಇತ್ತು ನೋಡ್ತೀನಿ, ಇದ್ದರೆ ನಿಮಗೆ ತೋರಿಸ್ತೀನಿ. ತಗಡಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲೋ ಇಟ್ಟಿರ್ತೀನಿ, ಸಿಗ್ತಾ ಇಲ್ಲ ಅದು ನನಗೀಗ. ಸರಿ, ನಾನು ಕೊನೆಯಲ್ಲಿ ಸಿಕ್ಕಿದ್ರೆ ನಾನು ತೋರಿಸ್ತೀನಿ ನಿಮಗೆ. ಆ ಥರ ಮಾಮೂಲಿ ತಗಡು, ಅದೇನು ನಿಮ್ಮ ಅಂಗಡೀಲಿ ಗ್ರಂಥಿ ಅಂಗಡಿಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಅದನ್ನು. ತಾಮ್ರದ ತಗಡು ಕೊಡಿ, ಯಂತ್ರದ ತಗಡು ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ತೊಗೊಂಡು 5 ಪೀಸ್ ತೊಗೋಬೇಕು. ಅಂದರೆ 5 ತಾಮ್ರದ ತೊಗೊಂಡು ಇಲ್ಲಿ ಏನು ಕೊಟ್ಟಿದ್ರು ಈ ರೀತಿಯಾಗಿ ಬರಿಬೇಕು. ಅಂದರೆ ಅದರೊಳಗೆ ಕೆಲವೊಂದು ಅಕ್ಷರಗಳು ಬರೆಯೋದಿದೆ, ಅದನ್ನ ನಾನು ತೋರಿಸ್ತೀನಿ ಕೊನೆಯದಾಗಿ ಹೇಗೆ ಬರಿಬೇಕೇನು ಅಂತ. ಆ ರೀತಿ ಇದನ್ನು ಅದ್ರಲ್ಲಿ ಬರೆದಂಥ ಏನು ಆ ರೀತಿ ಎಲ್ಲ ಬರೆದು ಇದಕ್ಕೆ ಒಂದು ಚಿಕ್ಕದಾಗಿ ಒಂದು ಮಂತ್ರ ಬರುತ್ತೆ. ಓಂ ಸರ್ವಗ್ರಹ ಭೂತ ಪ್ರೇತ ಬಾಧ ನಿವಾರಣಾಯ ಇಷ್ಟಸಿದ್ಧಿ ಫಲಪ್ರದಾಯ ಓಂ ವಿಶ್ವರೂಪಾಯ ಸ್ವಾಹ. ಈ ಮಂತ್ರನ ಒಂದು 108 ಸಲ ಯಂತ್ರಗಳು ಬರೆದಾದ ಮೇಲೆ ಇದಕ್ಕೆ ಅಭಿಮಂತ್ರಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಮಾಡಿ ಇದಕ್ಕೆಲ್ಲ ಆದಮೇಲೆ ಒಂದು ಮಾಮೂಲಿಯಾಗಿ ಒಂದು ಪೂಜೆ, ಯಂತ್ರಗಳಿಗೆಲ್ಲ ಪೂಜೆ ಮಾಡಿ ಅದೇ ದಿನ ಏನು ಮಾಡಬೇಕು, ಆ ಭೂಮಿ ಒಳಗಡೆ, ಭೂಮಿ ಏನು ನಿಮ್ಮ ಜಮೀನು ತೋಟ ಅಥವಾ ಏನಿರುತ್ತಲ್ವ ಅದಕ್ಕೆ 4 ಮೂಲೆಯಲ್ಲಿ ಕೂಡ ಒಂದು ಹಳ್ಳ ಥರ ತೆಗಿಬೇಕು. 4 ಮೂಲೆಯಲ್ಲೂ ಹಳ್ಳ ತೆಗಿಬೇಕು. ಅದು ಎಷ್ಟು ತೆಗಿತೀರೋ ಅದು ನಿಮಗೆ ಸರಿದ್ದು. 1 ಅಡಿ ತೆಗಿತೀರಾ, 2 ಅಡಿ ತೆಗಿತೀರಾ. ಯಾಕಂದರೆ ಕೆಲವೊಂದು ಮೇಲೆ ಹಿಕ್ಕಿದಾಗ ಏನಾಗುತ್ತೆ, ನೀವು ಮತ್ತೆ ಆ ಹೊಲ ಉಳ್ಬೇಕು, ಟ್ಯಾಕ್ಟ್ರ್ ತೆಗಿದಾಗಲ ಅದು ಮೇಲೆ ಬಂದುಬಿಡುತ್ತೆ. ಹಾಗಾಗಿ ಆ ರೀತಿ ಒಂದು ಬರೆದಿರೋ ರೀತಿ ನೀವು ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ ಅದು ಮಾಡ್ಕೋಬೇಕು. ಅದು ಯಾವುದೇ ಟ್ಯಾಕ್ಟ್ರಲ್ಲಾಗಲಿ ಹೊಲ ಉಳ್ಬೇಕಾದ್ರೆ ಅದು ಮೇಲಿಗೆ ಬರಬಾರ್ದು. ಆ ರೀತಿ ಒಂದು ಯೋಚನೆ ಮಾಡಿ. ಯಾಕೆಂದರೆ ನಮ್ಮ ಇವತ್ತು ರೈತರು ದುಡಿದ್ರೆ ಮಾತ್ರ ನಾವು ಇವತ್ತು ಸ್ವಲ್ಪ ಅನ್ನ ಅಂತ ತಿಂತೀವಿ. ಇಲ್ಲ ಅಂದರೆ ನಾವು ಈಗಾಗಲೇ ಇಷ್ಟು ದುಡಿದ್ರೂ ಕೂಡ ಇಷ್ಟು ರೇಟ್ ಹಾಕುತ್ತಿದೆ, 1 kg ಅಕ್ಕಿ ಎಷ್ಟೆಷ್ಟು ರೇಟ್ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಅವರು ರೈತರು ಅನ್ನೋದು ಬೆನ್ನೆಲುಬು, ನಮ್ಮ ದೇಶದ ಬೆನ್ನೆಲುಬು ಅವರು. ಅವ್ರು ಚೆನ್ನಾಗಿದ್ದರೆ ನಾವು ಕೂಡ ಒಂದು ತುತ್ತು ಊಟ ಅನ್ನೋದು ನಾವು ನೋಡ್ತೀವಿ. ಆ ರೀತಿಯಾಗಿ ಈ ರೀತಿ ಬೆಳೆ ಬರೋದಕ್ಕೆ ಈ ರೀತಿ ಮಾಡಿ ಆ ಒಂದು ಹಳ್ಳ ಅನ್ನೋದು ಏನು ತೆಗೆದುಬಿಟ್ಟು ಅದರೊಳಗೆ ಈ ಒಂದೊಂದು ತಗಡನ್ನ ಹಾಕ್ಕೊಂಬರ್ಬೇಕು. ಹಾಕಿ ಒಂದು ಶುದ್ಧೋದಕ ಜಲ ಒಂದು ಇಟ್ಕೋಬೇಕು. ಒಂದು ಚೊಂಬಲ್ಲಿ ಒಂದೊಂದರೆ ಏನು ಒಂದು ಕಲಸದ ರೀತಿ ಬರುತ್ತಲ್ವ, ಅದರಲ್ಲಿ ಒಂದು ಸ್ವಲ್ಪ ಒಂದು ಮಾವಿನ ಕುಡಿ ಇರುತ್ತಲ್ವ ಅದನ್ನು ಇದು ಮಾಡಿ ಅದರೊಳಗೆ ಹಾಕಿ ಕಳಸಕ್ಕೆ ಇಕ್ತಾರೆ ನೋಡಿ, ಮುರಿದು ಒಂದು ಸ್ವಲ್ಪ ಆ ರೀತಿ ಒಂದು ಮುರಿದು ಅದರೊಳಗೆ ಹಾಕಿ ಅದರಲ್ಲಿರೋ ಜಲನ ಆ ಒಂದು ಹಳ್ಳದಲ್ಲಿ ಏನು ಇಕ್ತಿರಲ್ವಲ್ಲ ಯಂತ್ರ, ಆ ಯಂತ್ರಕ್ಕೆ ಪ್ರೋಕ್ಷಣೆ ಮಾಡಬೇಕು. ಅಂದರೆ ನಾವು ಪ್ರೋಕ್ಷಣೆ ಅಂದರೆ
ಗೊತ್ತಿರುತ್ತಲ್ವ, ಚಿಮುಕ್ಸೋದು, ಅಲ್ಲಿ ಚಿಮುಕ್ಸೋ ಅಂಥದಕ್ಕೆ ಯಂತ್ರಗಳನ್ನ ಆಮೇಲೆ ಏನು ಮಾಡಬೇಕು, ಆ ಯಂತ್ರನ ಮುಚ್ಚುತ್ತಾ ಬರಬೇಕು. ಮುಚ್ಚಿಬಿಟ್ಟು ಆ ಭೂಮಿಲಿ ಎಲ್ಲೂ ಗೊತ್ತಿಲ್ದಿರೋ ಥರ ಮುಚ್ಚಿಬಿಟ್ಟು ಅದನ್ನು ಮಧ್ಯದಲ್ಲಿ ಒಂದು ತಗೋಬೇಕು. 4 ಮೂಲೆಯಲ್ಲೂ 4 ಹಾಕ್ಕೊಂಡಿದ್ದೀರಾ. ಮಧ್ಯದ ಇನ್ನೊಂದು ಬಿಕ್ಕಿರುತ್ತಲ್ವ 5ನೇದು, ಅದನ್ನೇನು ಮಾಡಬೇಕು, ಮಧ್ಯದಲ್ಲಿ, ಭೂಮಿ ಮಧ್ಯದಲ್ಲಿ, ಅದು ಕೂಡ ಒಂದು ಹಳ್ಳ, ನಿಮ್ಗೆ ಎಷ್ಟು ಹಳ್ಳ ಬೇಕೋ ಅದನ್ನು ಅದೇ ಥರ ಅದನ್ನು ಅದರಲ್ಲಿ ಹಾಕಿ ಮಾಮೂಲಿ ಅದೇ ರೀತಿ ಒಂದು ಶುದ್ಧೋದಕ ಒಂದು ನೀರಿನಿಂದ ಅಥವಾ ಜಲದಿಂದ ಅದರೊಳಗೆ ಹಾಕಿಬಿಟ್ಟು ಉಳಿದ ಒಂದು ಲಾಸ್ಟ್ 5ನೇ ಒಂದು ಯಂತ್ರನ ಮುಚ್ಚಿಬಿಡಬೇಕು. ನಂತರ ಏನು ಮಾಡಬೇಕು, ಆ ಒಂದು ಭೂಮಿಯ ಭೂಮಿ ಯಜಮಾನ ಇರ್ತಾರಲ್ವ, ಆ ಜಮೀನಿನ ಯಜಮಾನ ಇರ್ತಲ್ಲ, ಅವ್ರೇನು ಮಾಡ್ತಾರೋ ಅವ್ರಿಗೆ ಏನಾದರೂ ಶಕ್ತಾನುಸಾರವಾಗಿ ಯಾರಿಗಾದ್ರು ಒಂಚೂರು ದಾನ ಧರ್ಮನೋ ಅಥವಾ ಅನ್ನದಾನನೋ ಅಥವಾ ಏನೋ ಒಂದು ಮಾಡಿದಾಗ ಆ ಒಂದು ಕರ್ಮ ಅನ್ನೋದು ಕಳೆಯುತ್ತೆ. ಅಂದರೆ ಎಲ್ಲಿ ಮಾಡಿಸ್ಬೇಕು ಅಂದರೆ ಆ ಭೂಮಿ ಮೇಲೆ ಮಾಡಿಸ್ಬೇಕು. ಆ ಭೂಮಿಯಲ್ಲೇ ಏನೋ ಒಂದು ಅವ್ರಿಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಅಲ್ಲೇ ದಾನ ಧರ್ಮ ಏನೋ ಒಂದು ಮಾಡಿದಾಗ ಆ ಭೂಮಿ ಮೇಲೆ ಇದ್ದಂಥ ಕೆಲವೊಂದು ಶತ್ರುಗಳು ಮಾಡಿಸಿದಂಥ ಒಂದೇನು ದೋಷ ಇರುತ್ತೆ ನೋಡಿ, ಆ ದೋಷ ಅವರು ಮಾಡಿಸಿದ್ರೂ ದೋಷ ಆಗುತ್ತೆ, ಅಥವಾ ಭೂಮಿಲೇ ಏನಾದರೂ ದೋಷ ಇದ್ದರೂ ಕೂಡ ಇದು ಕಳೆದು ಹೋಗುತ್ತೆ. ಅವಾಗ ಏನಾಗುತ್ತೆ, ಈ ದೋಷ ಎಲ್ಲ ನಿವಾರಣೆ ಆಗಿ ಆ ಒಂದು ಭೂಮಿಯ ಒಂದು ಯಜಮಾನ ಏನಿದ್ದಾನೆ ಅವ್ರಿಗೆ ಇದರಿಂದ ಒಳ್ಳೆ ಲಾಭ ಆಗುತ್ತೆ. ಮತ್ತು ಆ ಗದ್ದೆ ತೋಟಗಳಿಗೆ ಏನೇ ಮಾಡಿದ್ರು ಯಾವುದೇ ರೀತಿ ತೊಂದರೆಗಳು ಕೂಡ ಆಗಲ್ಲ. ಯಾಕೆಂದರೆ ಅಲ್ಲಿ ನೀವು ಆಲ್ರೆಡಿ ಇದನ್ನು ಹಾಕಿದ್ದೀರ, ಯಂತ್ರಗಳನ್ನ ಅಲ್ಲಿ ಹೂತಿದ್ದೀರ ಅಲ್ವಾ, ಹಾಗಾಗಿ ಏನಾಗುತ್ತೆ, ಅಲ್ಲಿ ಯಾವುದೇ ರೀತಿ ನಿಮಗೆ ತೊಂದರೆಗಳು ಆಗಲ್ಲ. ಈಗ ಅಲ್ಲಿ ಅಂಕೆಗಳನ್ನ ಬರೆಯೋದು, ಯಾವ್ಯಾವ ಅಂಕೆಗಳು ಬರೆಯೋದು, ಯಾವ ರೀತಿ ಬರೆಯೋದು ಅಂತ ನೋಡೋಣ. ನೋಡಿ, ನಾನು ಬರೆದು ತೋರಿಸ್ತೀನಿ. ಇದು 1 2 3 ಮನೆ, ಇಲ್ಲಿ ಬಂದು 5 ಮನೆ, 3ನೇದಕ್ಕೆ 4 ಮನೆ, 1 2 3 4 ಮನೆ, ಮತ್ತು ಕೆರಡೆ ಬಂದು 1 3 4 5 ಮನೆ. ಈ ರೀತಿ ಒಂದು ತಗಡಿನಲ್ಲಿ ನೀವು ಬರ್ಕೋಬೇಕು. ನಿಮಗೆ ಎಷ್ಟು ದೊಡ್ಡದಾಗಾರು ತೊಗೊಳ್ತಿರೋ ಅಥವಾ ಚಿಕ್ಕದು ತೊಗೊತಿರೋ ಅದು ನಿಮಗೆ ಸೇರಿದ್ದು, ನೀವು ಯಾವ ರೀತಿ ಮಾಡ್ಕೊಳ್ತಿರೋ ಆ ರೀತಿ ಮಾಡ್ಕೋಬೋದು. ಇದನ್ನು ಮೊದಲನೇ ಒಂದು ಇದರೊಳಗೆ ನೋಡಿ ರಮ್ ಅಂತ ಬರಿಬೇಕು. 2ನೇದಲ್ಲಿ ಬಾಕ್ಸಲ್ಲಿ ಕ್ಷಮ್ ಅಂತ ಬರಿಬೇಕು. ಇನ್ನು 3ನೇದಲ್ಲಿ ಈ ಒಂದು ಮನೆಯಲ್ಲಿ ಲಮ್ ಅಂತ ಬರಿಬೇಕು. ಇನ್ನು ಈ ಕಡೆ 5 ಬಂತು, ಇಲ್ಲಿ ಏನು ಮಾಡ್ತೀರಾ, ಓಂ ಅಂತ ಬರಿಬೇಕು. ನೋಡಿ, ಓಂ ಅಂತ ಬರಿಬೇಕು. ಮತ್ತು 2ನೇದಲ್ಲಿ ಹಿಮ್ ಅಂತ ಬರಿಬೇಕು. ಅಂತ ಇಲ್ಲಿ ನಮ್ ಅಂತ ಬರಿಬೇಕು. ನಂತರ ಅದು ನಾ ಆಯಿತು, ಇದು ಅದು ಇದು ಕನ್ಫ್ಯೂಸ್ ಮಾಡ್ಕೊಬೇಡಿ, ಅಕ್ಷರಗಳು ನೋಡ್ಕೊಳ್ಳಿ. ತದನಂತರ ಇಲ್ಲಿ ಮಮ್ ಅಂತ ಹಾಕಬೇಕು. ಮತ್ತು ಕೆರಡೆ ಇಲ್ಲಿ ಏನು 4 ಮನೆ ಇದೆಯಲ್ವಾ, ಅಲ್ಲಿ ಮತ್ತೊಮ್ಮೆ ರಮ್ ಅಂತ ಹಾಕೋಬೇಕು. ಮತ್ತೊಮ್ಮೆ ಅದೇ ಅಕ್ಷರ ರಮ್ ಅಂತ ಹಾಕಬೇಕು. ಮತ್ತು ಕ್ಷಮ್ ಅಂತ ಮೇಲೆ ಏನು ಹಾಕಿರ್ತೀರ ಅದೇ ಇದನ್ನು ಕ್ಷಮ್ ಅಂತ ಹಾಕೋಬೇಕು. ಮತ್ತು ಈ ಕೊನೆಯಲ್ಲಿ ಹಾಕಿ ಅದನ್ನು ಇಲ್ಲಿ ಲಮ್ ಅಂತ ಹಾಕಬೇಕು. ನೋಡಿ, ಅಲ್ಲಿ ಲಮ್ ಅಂತ ಹಾಕಬೇಕು. ಇನ್ನೊಂದು ಮನೆ ಉಳ್ಕೊಂಡಿದೆಯಲ್ವಾ, ಇಲ್ಲಿ ಬಂದು ಎಮ್ ಅಂತ ಹಾಕಬೇಕು. ಎಮ್ ಅಂತ ಹಾಕಬೇಕು. ಇನ್ನು ಕೊನೆಯದಾಗಿ ಇಲ್ಲಿರೋ ಅಂಥದ್ದು ಇದಕ್ಕೆ ಹೋಮ್ ಅಂತ ಹಾಕಬೇಕು. ಮತ್ತು ಇಲ್ಲಿ ಹಿಮ್ ಅಂತ ಹಾಕಬೇಕು. ಇಲ್ಲಿ ಮತ್ತೆ ನಮ್ ಅಂತ ಹಾಕಬೇಕು. ಮತ್ತು ಇಲ್ಲಿ ಮತ್ತೆ ನಾ ಬರೆದು ನಮ್ ಹಾಕಬೇಕು. ಇಲ್ಲಿ ಮತ್ತೆ ಮಮ್, ಈ ರೀತಿ ಬರಿಬೇಕು. ಅಕ್ಷರ ಜರ್ಸ್ಕೊಂಡು ಹೋಯ್ತಲ್ವಾ, ನೋಡಿ ಈ ರೀತಿ ಬರಬೇಕು. ಈ ರೀತಿ ಬರೆದಾಗ ಏನಾಗುತ್ತೆ, ಈ ರೀತಿ ಬರೆದು ನೀವು ಆ ತಗಡುಗಳನ್ನ ನೀವು ಮೊದಲು ಶುದ್ಧ ಮಾಡಬೇಕು. ಅದು ಶುದ್ಧ ಮಾಡಿಲ್ಲ ಅಂದರೆ, ಯಾಕೆ ಅಂದರೆ ಅದರಲ್ಲಿ ಏನು ಕೆಲಸನೂ ಆಗಲ್ಲ. ಇದು ಮೊದಲನೇದಾಗಿ ಪಾಠ ನೀವು ಕಲಿಬೇಕಾಗಿರೋ ಅಂಥದ್ದು. ಯಾಕೆಂದರೆ ಅದು ಬಂದಿಲ್ಲ ಅಂದಾಗ ಏನಾಗುತ್ತೆ, ಅದರಲ್ಲಿ ದೋಷಗಳಿರುತ್ತೆ. ನಾವು ಅವರು ಯಾವ್ಯಾವ ರೀತಿ ತಯಾರು ಮಾಡಿರ್ತಾರೋ, ಎಲ್ಲಿ ಬಿಸಾಕಿರ್ತಾರೋ, ಎಲ್ಲಿಗೆ ತೆಗೆದು ಹಾಕಿರ್ತಾರೋ ಗೊತ್ತಿಲ್ಲ. ಮತ್ತು ಅಂಗಡಿಗಳಲ್ಲಿ ಕೂಡ ತರ್ತಾರೆ, ಒಂದು ಕಡೆ ಬಿಸಾಕ್ತಾರೆ. ಅದು ಎಲ್ಲ ಥರದವ್ರು ಕೂಡ ಮುಟ್ಟಿರ್ತಾರೆ. ಹಾಗಾಗಿ ನೀವು ಮೊದಲು ಈ ಒಂದು ಇದನ್ನು ನೀವು ಶುದ್ಧೋದಕ ಮಾಡಬೇಕು. ಅದನ್ನ ಶುದ್ಧ ಮಾಡಿ ನೀಟಾಗೆಲ್ಲ ಕ್ಲೀನ್ ಮಾಡಿ ಅದನ್ನು ನಾನೆಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀರಲ್ಲಿ, ಅರಿಶಿನ ನೀರಲ್ಲಿ ಮತ್ತು ಒಳ್ಳೆ ನೀರಲ್ಲಿ
ಸಿಕ್ಕಿದ್ರೆ ರೋಸ್ ವಾಟ್ರು ಅಂತ ಬರುತ್ತೆ ನಿಮಗೆ, ಗ್ರಂಥಿ ಅಂಗಡಿಲಿ ಕೇಳಿದ್ರೆ ಅದು ಸಿಗುತ್ತೆ. ಅದನ್ನು ತಗೊಂಡು ಈ ರೀತಿ ಎಲ್ಲ ಬರೆದು ಅದನ್ನು ಶುದ್ಧ ಆದಮೇಲೆ ಅದಕ್ಕೆ ಪೂಜೆ ಎಲ್ಲ ಮಾಡಿ ಅದ್ರ ಮಧ್ಯದಲ್ಲಿ ಒಂದು ಕುಂಕುಮದ ಬೊಟ್ಟಿನಿಕ್ಕಿ, ಏಕೆ ನಾನು ತಗಡಲ್ಲೇ ಮಾಡಿ ತೋರಿಸ್ತಿದ್ದೆ, ನಿಮಗೆ ಕಾಣಲ್ವಲ್ಲ ಅಕ್ಷರ, ನಿಮಗೆ ಅದ್ರಲ್ಲಿ ಗೊತ್ತಾಗಲ್ಲ, ನಾನು ಏನು ಬರೆದಿದ್ದೀನಿ ನಿಮ್ಗೆ ಗೊತ್ತಾಗಲ್ಲ. ಆಮೇಲೆ ಅದಕ್ಕಾಗೆ ನಾನಿಲ್ಲಿ ಈ ರೀತಿ ಪೇಪರಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಮತ್ತಿದು ಮಮ್ಮು, ಇದು ಯಾಕೆ ಎಮ್ ಅಂತ ತಿಳ್ಕೊಬೇಡಿ, ಇದು ಮಮ್ಮು. ಈ ಅಕ್ಷರ ಏನು ನೀವು ನೋಡ್ತಾ ಇದ್ದೀವಿ ಇದು ಮಮ್. ಇದು ಯಾಕೆ ಸ್ವಲ್ಪ ಅದು ಅಕ್ಷರ ಮೂಲೆ ಇದಾಯ್ತಲ್ಲಿ, ಮಮ್ ಇದು. ನಾನು ಒಂದು ಬಾರಿ ಬೇಕಾದ್ರೆ ಹೇಳ್ತೀನಿ. ರಂ ಕ್ಷಂ ಲಂ ಓಂ ಹಿಂ ನಂ ನಂ ಮಂ ರಂ ಕ್ಷಂ ಲಂ ಯಂ ಓಂ ಹಿಂ ನಂ ನಂ ಮಂ. ಇದು ಅಕ್ಷರ. ಯಂತ್ರಕ್ಕೆ ನೀವು ಒಂದ್ಸರಿ ನಾನು ಮಂತ್ರ ಹೇಳಿದ್ದೆ ಅಲ್ವಾ, ಆ ಮಂತ್ರನ ನೀವು ಇನ್ನೊಂದು ಸರಿ ಬೇಕಾದ್ರೆ ನಾವು ಅದನ್ನು ಹೇಳೋಣ ನಿಮಗೆ. ಅದು ಯಾಕೆ ಅಂತಂದರೆ ಮತ್ತು ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಯಂತ್ರಗಳು ಯಾವುದೇ ಬರೆದ್ರೂ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಒಂದು ಕಳೆದ ವಿಡಿಯೋದಲ್ಲಿ ನಾನು ಕೂಡ ಕೊಟ್ಟಿದ್ದೀನಿ, ಆ ಒಂದು ಬೇಕಾದ್ರೆ ಬರ್ಕೋಬೋದು. ಇದಕ್ಕೆ ಮಂತ್ರ ಬೇಕಾದ್ರೆ ಇನ್ನೊಂದು ಸರಿ ನಾನು ಹೇಳ್ತೀನಿ. ಓಂ ಸರ್ವಗ್ರಹ ಭೂತ ಪ್ರೇತ ಬಾಧ ನಿವಾರಣಾಯ ಇಷ್ಟಸಿದ್ಧಿ ಫಲಪ್ರದಾಯ ಓಂ ವಿಶ್ವರೂಪಾಯ ಸ್ವಾಹ. ಇಷ್ಟೇ. ಇದನ್ನು 108 ಬಾರಿ ನೀವು ಹೇಳಬೇಕಾಗತ್ತೆ. ನೀವು ಒಂದೇ ಸರಿ ಎಲ್ಲ ಇಟ್ಕೊಂಡು ಕೂಡ ಹೇಳ್ಕೊಂಡ್ರೂ ನಡೆಯುತ್ತೆ, ಅಥವಾ ಒಂದೊಂದಾಗಿ ಹೇಳ್ಕೊಂಡ್ರೂ ನಡೆಯುತ್ತೆ. ಈಗೆಲ್ಲ ಈ ಒಂದು 5 ಯಂತ್ರನೂ ಒಟ್ಟಿಗೆ ಬರೆದು ಅದಕ್ಕೆ ಗಂಧ ಕುಂಕುಮ ಇಟ್ಟು ಊದುಬತ್ತಿ ಒಂದು ಅದಕ್ಕೆ ಧೂಪ ತೋರಿಸಿ ಅದಕ್ಕೊಂದು ಚೂರು ನೈವೇದ್ಯ ಯಾವುದಾದ್ರೂ ಮಾಡ್ಬೋದು. ಇಂಥದ್ದೇ ಅಂತಲ್ಲ, ನೀವು ಯಾವುದಾದ್ರೂ ಒಂಚೂರು ನೈವೇದ್ಯ ಇಡ್ಬೋದು. ಅಂದರೆ ರಸಾಯನನೋ ಬಾಳೆಹಣ್ಣು ಒಂಚೂರು ಬೆಲ್ಲನೋ ಸಕ್ಕರೆ ಏನಾದರೂ ಹಿಡಿದಿಡ್ಬೋದು. ಇಟ್ಟು ಇದಕ್ಕೆಲ್ಲದಕ್ಕೂ ಪೂಜೆ ಎಲ್ಲ ತೋರಿಸಿ ನೀವು ಆ ಒಂದು ಹೇಳ್ದಂಗೆ 4 ಮೂಲೆಯಲ್ಲಿ 4 ತೆಗೆದು ಊತ್ಬಿಟ್ಟು ಮಧ್ಯದಲ್ಲಿ ಒಂದನ್ನು ಮಾಡಬೇಕಾಗುತ್ತೆ. ಅವತ್ತು ಅದೇ ಭೂಮಿ ಮೇಲೆ ಯಾರಿಗಾದ್ರೂ ಒಂಚೂರು ಅನ್ನದಾನನೋ ಯಾವುದೋ ಒಂದು ರೀತಿ ದಾನ, ಇಂಥದ್ದೇ ಅಂತಲ್ಲ, ನಿಮಗೆ ಶಕ್ತಾನುಸಾರವಾಗಿ ಯಾವುದಾದ್ರೂ ಒಂದು ದಾನ ಮಾಡಿದಾಗ ನಿಮ್ಮ ಭೂಮಿಲಿ ಯಾವುದೇ ದೋಷ ಇದ್ದರೂ ಯಾವುದೇ ಒಂದು ಜನ ತೊಂದರೆ ಮಾಡಿದರೂ ಆ ದೋಷ ನಿವಾರಣೆ ಆಗಿ ಒಳ್ಳೆ ಭೂಮಿಲಿ ಒಳ್ಳೆ ಫಲವತ್ತವಾಗಿ ನಿಮಗೆ ಒಳ್ಳೆ ಒಂದು ಬೆಳೆ ಅನ್ನೋದು ಅವ್ರು ಸಿಗುತ್ತೆ. ವೀಕ್ಷಕರೇ, ಯಾಕಿದು ಅಂತಂದರೆ ನಂಗೆ ಸಾಕಷ್ಟು ಜನ ಕೇಳ್ತಿದ್ರು, ಮತ್ತು ನಾವು ಕೂಡ ನೋಡ್ತಾ ಇದ್ವಿ. ಪಾಪ ಹೊರಗಡೆ ನಾವು ಅಲ್ಲಿ ಇಲ್ಲಿ ಹೋದಾಗ ಜಮೀನುಗಳಲ್ಲಿ ಎಷ್ಟು ನೀರು ಕಟ್ಟಿರ್ತಾರೆ, ಎಷ್ಟು ಮಾಡಿರ್ತಾರೆ, ಎಲ್ಲ ಇನ್ನೇನು ಕೈಗೆ ಬರೋ ಟೈಮ್ಗೆ ಎಲ್ಲ ಹೊಟ್ಟೋಗಿರುತ್ತೆ. ಎಷ್ಟು ಮತ್ತು ಕೆಲವು ಕಡೆ ತೆಂಗಿನ ಮರಗಳು ಹಾಕಿದ್ದಾರೆ, ಎಲ್ಲ ಒಂಥರ ಬೆಂಕಿ ರೋಗ ಅಂತೆ. ಅದು ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದು ಬೆಂಕಿ ರೋಗ ಅದು. ಎಲ್ಲ ಗರಿ ಎಲ್ಲ ಸುಟ್ಟೋಗೋ ರೀತಿ ಆಗಿಬಿಟ್ಟಿರುತ್ತೆ. ಅದು ನೋಡಿದಾಗ ಎಷ್ಟು ಕಷ್ಟಪಟ್ಟು ಅದಕ್ಕೆ ಮಣ್ಣು ಮರಳು ಎಲ್ಲ ಹಾಕಿ ಗೊಬ್ಬರ ಹಾಕಿ ಅದರಲ್ಲಿ ಒಂದಷ್ಟು ಕಾಯಿ ಸಿಕ್ಕಿಲ್ಲ ಅಂದಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಲ್ವಾ. ಇದೆಲ್ಲ ನೋಡಿದಾಗ ಯಾಕೋ ಇದನ್ನು ಕೊಡಬೇಕು ಅನ್ನಿಸ್ತು, ಅದಕ್ಕಾಗಿ ಕೊಡ್ತೀವಿ. ಮತ್ತು ಕೆಲವಂತೂ ಬಾಳೆ ತೋಟಗಳ್ಗಂತೂ ನೋಡಲಿಕ್ಕಾಗಲ್ಲ. ಬಾಳೆ ತೋಟ ಅಂತೂ ಅಷ್ಟು ಚೆನ್ನಾಗಿರುತ್ತೆ, ಆದರೆ ಅವರು ಬೆಳೆ ಬರ್ಸೋಕ್ಕೆಲ್ಲ ನೆಲಕ್ಕೆ ಬುಗ್ಗಿ ಕೆಲವೊಂದು ಈ ಕೋತಿಗಳ್ದು ಕೆಲವೊಂದು ನವಿಲುಗಳ್ದು ಎಲ್ಲ ತಿಂದು ಅವು ಎಲ್ಲ ಹಾಳು ಮಾಡಿಕ್ಕಿರ್ತವೆ. ಅವೆಲ್ಲ ನೋಡಿದಾಗ ನನಗಂತೂ ಭಾಳ ಮನ್ಸಿಗೆ ಬೇಜಾರಾಯಿತು. ಈ ಭಾಳ ದಿವಸ ಕೊಡಬೇಕು ಅನ್ಸ್ಕೊಳ್ತಾ ಇದ್ದೆ. ನಿಮ್ಗೆ ಯಾರಿಗಾದ್ರೂ ಇದರಿಂದ ಈ ರೀತಿ ತೊಂದರೆ ಆಗಿದರೆ ಇವ್ರು ಇದನ್ನು ಖಂಡಿತವಾಗ್ಲೂ ಮಾಡ್ಕೋಬೋದು. ಇಲ್ದಿರೋರು ಕೂಡ ಇದನ್ನು ಒಂದು ಇದರಲ್ಲಿ ಬರೆದಿಟ್ಕೊಂಡಾಗ ಯಾರು ಇಂಥ ಕಷ್ಟ ಇದೆ ಅಂದಾಗ ಕೂಡ ಅವ್ರಿಗೂ ಕೂಡ ಇವ್ರು ಮಾಡಿಕೊಟ್ಟಾಗ ಅಲ್ಲಿ ಒಂದು ಒಳ್ಳೆ ರೀತಿಯಾಗಿ ನಿಮಗೆ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.